ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತೇಳಿ FIR ಆಗಿದೆ. FIR ಆದ್ರೂ ಕೂಡ ಪೊಲೀಸರಿಗೆ ಧೈರ್ಯ ಇಲ್ಲ ಒಬ್ಬ ಕಾರ್ಪೊರೇಟರ್ನ ಅರೆಸ್ಟ್ ಮಾಡ್ಲಿಕ್ಕೆ. ಈ ಕಾಂಗ್ರೆಸ್ ಒಂದು ದುಷ್ಟ ಪರಿಪಾಲನೆ ಅಂತ ಕೂಡ ಹೇಳ್ಬೋದು. ಇವರಿಗೆ ರೌಡಿಸಮೇ ನಂಬರ್ 1 ಆಗಿದೆ. ಈ ಶಾಸಕರು ಅದೇ ತರ ಇದ್ದಾರೆ, ಅವ್ರ ಕಾರ್ಪೊರೇಟರ್ಗಳು ಕೂಡ ಅದೇ ತರ ಇದ್ದಾರೆ. ಇನ್ನ ಎಷ್ಟು ಗುಡ್ಡಾಗಿರಿಗಳು ನೋಡ್ಬೇಕೋ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ಖಂಡಿಸಿ, ಇದು ಇಂಥ ಘಟನೆ ಆಗಬಾರ್ದು. ಯಾವತ್ತೂ ಕೂಡ ಒಂದು ಸ್ಟಾಫ್ ಮೇಲೆ ಮಾತ್ರ ಕೈ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ನಾನು 2 ಸಾರಿ ಕಾರ್ಪೊರೇಷನ್ ನಲ್ಲಿ ಇದೆ, 2001ರಲ್ಲಿ ಇದೆ, 2006ರಿಂದ ಕೂಡ ಇದೆ. ಆದ್ರೆ ಇಂಥ ಒಂದು ಘಟನೆಗಳು ಆಗಿಲ್ಲ ಇಲ್ಲ. ಈ ಕಾಂಗ್ರೆಸ್ ಒಂದು ದುಷ್ಟ ಪರಿಪಾಲನೆ ಅಂತ ಕೂಡ ಹೇಳ್ಬೋದು. ಇವರಿಗೆ ರೌಡಿಸಮೇ ನಂಬರ್ 1 ಆಗಿದೆ. ಈ ಶಾಸಕರು ಅದೇ ತರ ಇದ್ದಾರೆ, ಅವ್ರ ಕಾರ್ಪೊರೇಟರ್ಗಳು ಕೂಡ ಅದೇ ತರ ಇದ್ದಾರೆ. ಹಾಗಾಗಿ ಒಂದು ಎಂಪ್ಲಾಯೀಸ್ಗೆ ಭದ್ರತೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಮತ್ತೆ ಕಮಿಷನರ್ ಅವರು ಏನು ಮಾಡ್ತಾರೋ ನೋಡ್ಬೇಕು. ಅವರು ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಈ ಅಹೋರಾತ್ರಿ ದಾಳಿ ಹಿಂಗೆ ಕಂಟಿನ್ಯೂ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೂಡ ತಮ್ಮ ಜೊತೆಗೆ ಕೂಡ ಕೊಡ್ತೀನಿ. ಬೇಕಾದ್ರೆ ಈ ಒಂದು ಇದನ್ನ ಅವನ್ನ ಅರೆಸ್ಟ್ ಮಾಡ್ಬೇಕು, ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ಕಾರ್ಪೊರೇಟರ್ ಕೂಡ ಯಾವ ಸ್ಟಾಫ್ ಮೇಲೆ ಅಲ್ಲೇ ಇಲ್ಲ ಮಾಡಿದ್ರೆ ಮಾತ್ರ ನಾನ್ ಕಾರ್ಪೊರೇಷನ್ ಕಂಪಲ್ಸರಿ ನೀವು ಮಾಡಲೇಬೇಕು. ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ನಿಯತ್ತಿಂದ ಕೆಲಸ ಮಾಡ್ತಾ ಇರುವಂತ ಒಬ್ಬ ಸಹಾಯಕ ಅಭಿನೇತಿಯರು ನಮ್ಮ ವೀರೇಶ್, GM ವೀರೇಶ್ ಅಂತೇಳಿ ಬಹಳ ಒಳ್ಳೆ ಕೆಲಸಗಾರ. ಆತನ ಮೇಲೆ ಒಂದು ಫುಟ್ಪಾತ್ ಮೇಲೆ ಏನೋ ಅನಧಿಕೃತವಾಗಿ ಕಟ್ಟಡ ಕಟ್ಟಿದ್ದಾರೆ, ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಒಬ್ಬ ಕಾರ್ಪೊರೇಟರ್ ಅದನ್ನು ತೆಗಿಲಿಲ್ಲ ಅಂತೇಳಿ, ಅವರು ಹೇಳಿದ ಮೇಲೆ ಕೂಡ ತೆಗಿಲಿಲ್ಲ ಅಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಂದ್ರೆ ಹೆಂಗೆ ಎದೆಗೆ ಗುದ್ದಿದ್ದಾನೆ, ಎದೆಗೆ ಗುದ್ದು ಮತ್ತೆ ಮುಖಕ್ಕೆಲ್ಲ ಗುದ್ದಿ ಬಹಳ ಒಂದು ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ ಕಾರ್ಪೊರೇಟರ್. ಹಾಗಾಗಿ ಅದನ್ನು ನಾವು ಖಂಡಿಸಿ ನಮ್ಮ ಎಲ್ಲ ಎಂಪ್ಲಾಯೀಸ್, ಕಾರ್ಪೊರೇಷನ್ ಎಂಪ್ಲಾಯೀಸ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತೇಳಿ FIR ಆಗಿದೆ. FIR ಆದ್ರೂ ಕೂಡ ಪೊಲೀಸರಿಗೆ ಧೈರ್ಯ ಇಲ್ಲ ಒಬ್ಬ ಕಾರ್ಪೊರೇಟರ್ನ ಅರೆಸ್ಟ್ ಮಾಡ್ಲಿಕ್ಕೆ. ಅಂತ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಾಗಾಗಿದೆ. ಅದು MLA ಸಮಕ್ಷಮದಲ್ಲೇ, MLA ಸಲಾಂ ಬಳ್ಳಾರಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡುವಾಗ ಆತನ ಜೊತೆಗೆ ಇದ್ದವನ್ನ MLA ಕಂಟ್ರೋಲ್ ಮಾಡ್ಬೇಕಾಯ್ತು. ಆತರ ಮಾಡಬಾರ್ದು ಅಂತೇಳಿ ಹೇಳಿ ಅವನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು. ಅಂತದ್ದು ಒಂದು ಈ ತರ ಅಂದ್ರೆ ಪ್ರಚೋದನೆ ಕೊಟ್ಟಿದ್ದಾನೇನೋ ಗೊತ್ತಿಲ್ಲ. ಒಟ್ಟು ಬಂದು ಡೈರೆಕ್ಟ್ ಆಗಿ ಒಬ್ಬ ಇಂಜಿನಿಯರ್ ಮೇಲೆನೆ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಒಬ್ಬ ಕಾರ್ಪೊರೇಟರ್, ಅದು ಬಹಳ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಆ ಕಾರ್ಪೊರೇಟರ್ ಮೇಲೆ ಕಂಪಲ್ಸರಿ ಆಗಿ ಆಕ್ಷನ್ ತಗೋಬೇಕು, ಅರೆಸ್ಟ್ ಮಾಡಬೇಕು, ಒಳಗೆ ಹಾಕಬೇಕು, ಹಾಕಿ ಅವನ ಮೆಂಬರ್ಶಿಪ್ ಕೂಡ ತೆಗಿಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, 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 ಬೇಕೇ ಬೇಕು, ಬೇಕೇ ಬೇಕು. ಬಂಧಿಸಿ, 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 ಬಂಧಿಸಿ. ಬಳ್ಳಾರಿ ಮಹಾನಗರ ಪಾಲಿಕೆಯ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಮನವಿ ಕುರಿತು ಈ ವಿಚಾರದ ಕಡೆ ಮಾನ್ಯರ ಗಮನವನ್ನು ಸೆಳೆಯುತ್ತಾ ಶ್ರೀ GM ವೀರೇಶ್ ಅವರು ಬಳ್ಳಾರಿ ನಗರ ಶಾಸಕರಾದ ಶ್ರೀ ನಾರಾ ಭರತ್ ರೆಡ್ಡಿ ಪರಿವೀಕ್ಷಣೆಯ ಭಾಗಿಯಾಗಿದ್ದಾಗ ಮಹಾನಗರ ಪಾಲಿಕೆ ಸದಸ್ಯ